ನಿನ್ಗೇನೂ ಆಗಲ್ಲ, ಕುಡಿ. ನೈನಿ, ಹಾಗೆ ಮಾಡಬಾರ್ದು. ಕುಡಿಬೇಕು, ಕುಡಿ. ನೈನಿ, ನಿನಗೆ ಹೇಳ್ತಿರೋದು, ತೀರ್ಥ ಕುಡಿ. ನೈನಿ, ಕುಡಿ. ಮಿಸ್ಟರ್ ವಿಶಾಲ್, ಏನ್ ಮಾಡ್ತಿದ್ದೀರಾ? ನೈನಿ ಬದುಕಬೇಕು ಅಂತ ಯಾವತ್ತೂ ಪೂಜೆ ಮಾಡ್ದಿದ್ದು ನಾನು ಹರಕೆ ತೀರಿಸಿದ್ದೀನಿ ಡಾಕ್ಟರ್. ಹೀಗೆ ಮಾಡಿದ್ರೆ ಬದುಕ್ತಾಳೆ ಅಂತ ಹೇಳಿದ್ರು. ನೈನಿ, ಕುಡಿ. ನೈನಿ, ಯಾಕೆ ಹೀಗೆ ಮಾಡ್ತಿದ್ಯಾ? ಕುಡಿ. ವಿಶಾಲ್ ಪ್ಲೀಸ್. ನೈನಿ, ಕುಡಿ. ನೈನಿ, ಕುಡಿ. ಪ್ಲೀಸ್ ವಿಶಾಲ್. ವಿಶಾಲ್ ಪ್ಲೀಸ್ ಸ್ಟಾಪ್ ಇಟ್. ಶಿ ಈಸ್ ಡೆಡ್. 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 ಅವರು ಬದುಕಿಲ್ಲ. ವಾಟ್? ನಾವು ತುಂಬಾ ಪ್ರಯತ್ನ ಮಾಡಿದ್ವಿ ವಿಶಾಲ್, ಬಟ್ ತ್ರಿನೇನಿ, ನೀನು ಸತ್ತೋಗ್ಬಿಟ್ಟ. ಸತ್ತೋಗ್ಬಿಟ್ಟೆ ಅಂತ ಇವರೆಲ್ಲರೂ ಹೇಳ್ತಿದ್ದಾರೆ. ನಿಜನಾ? ತ್ರಿನೇನಿ, ನಿನ್ನೇ ಕೇಳ್ತಿರೋದು. ಮಾತಾಡು ತ್ರಿನೇನಿ. ತ್ರಿನೇನಿ, ಎದಳು. ಎದಳು ತ್ರಿನೇನಿ. ಎದಳು ನೈನಿ, ಎದಳು. ತ್ರಿನೇನಿ, ತ್ರಿನೇನಿ, ಎದಳು. ನೈನಿ, ಎದಳು. ಎದಳು ನೈನಿ. ವಿಶಾಲ್. ನೈನಿ, ಎದಳು. ಎದಳು ನೈನಿ. ವಿಶಾಲ್. ತ್ರಿನೇನಿ. ಡ್ಯಾಡಿ, ನಾನು ಇವಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ. ಈಗ ಇವಳು ಸತ್ತೋಗಿದ್ದಾಳೆ ಅಂದರೆ ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ. ತ್ರಿನೇನಿ, ಎದ್ದೇಳು ತ್ರಿನೇನಿ. ಎದ್ದೇಳು ತ್ರಿನೇನಿ. ತ್ರಿನೇನಿ, ಎದ್ದೇಳು. ಎದ್ದೇಳು. ವಿಶಾಲ್. ನೈನಿ. ವಿಶಾಲ್. ತ್ರಿನೇನಿ, ಎದ್ದೇಳು. ತ್ರಿನೇನಿ. ವಿಶಾಲ್. ಅವಳು ಎದ್ದೇಳಲ್ಲ ಕಣೋ. ಅವಳು ಸತ್ತೋಗಿದ್ದಾಳೆ, ಸತ್ತೋಗಿದ್ದಾಳೆ. ನೋ, ನೋ. ಸತ್ತಿಲ್ಲ ಇವಳು. ಸಾಯಲೂಬಾರ್ದು ಇವಳು. ನನ್ನ ಮಾತು ಕೇಳಬೇಕು. ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕಾದರೂ ಇವಳು ಎದ್ದೇಳಬೇಕು.
ತ್ರಿನೇನಿ ಎದ್ದೇಳು, ನಾನು ಹೇಳ್ತಾ ಇದ್ದೀನಿ ಎದ್ದೇಳು. ತ್ರಿನೇನಿ ನಿನ್ಗೆ ಹೇಳ್ತಿರೋದು, ಎದ್ದೇಳು. ತ್ರಿನೇನಿ, ಏಯ್ ಎದ್ದೇಳು. ತ್ರಿನೇನಿ ಎದ್ದೇಳು ಎದ್ದೇಳು ಎದ್ದೇಳು. ವಿಶಾಲ್. ನಿನಗೆ ಹೇಳ್ತಿರೋದು. ಅವಳಿಗೆ ಎದ್ದೇಳಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರಲ್ಲ ವಿಶಾಲ್. ಎಲ್ಲಿಗೆ ಹೋಗ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ನನ್ನ ಹೆತ್ತ ತಾಯಿ ಸತ್ತ ಮೇಲೆ ಇವತ್ತಿನವರೆಗೂ ನಾನು ದೇವ್ರ ಕಡೆ ತಲೆ ಎತ್ತು ನೋಡಿಲ್ಲ, ದೇವ್ರ ಹತ್ರ ಕೇಳ್ಕೊಂಡಿದ್ದು ಇಲ್ಲ. ಕೈಯೆಲ್ಲ ಬೊಬ್ಬೆ ಆದರೂ ಏನೂ ಲೆಕ್ಕಿಸ್ದೆ ಹಾರಕೆ ತೀರಿಸ್ದೆ. ಈಗ ಲಾಭ ಇಲ್ಲ ಅಂದರೆ ನಾನು ಒಪ್ಕೊಳ್ಳಲ್ಲ. ನೋ. ನೈನಿ ಎದ್ದೇಳು, ಎದ್ದೇಳು ನೈನಿ, ಕಮಾನ್ ಎದ್ದೇಳು. ವಿಶಾಲ್, ವಿಶಾಲ್, ನೈನಿ ಎದ್ದೇಳು, ಎದ್ದೇಳು ನೈನಿ. ನನ್ನ ಮಾತು ಕೇಳೋ ವಿಶಾಲ್. ಡ್ಯಾಡಿ, ಡ್ಯಾಡಿ ನೀವು ನಂಬಿದ್ರು ನಾನು ನಂಬೋನಲ್ಲ ಡ್ಯಾಡಿ. ಅಂಥದ್ರಲ್ಲಿ ಇವತ್ತು ನೈನಿ ಕಣ್ ತೆಗಿತಾಳೆ ಅಂತ ನಾನು ನಂಬ್ತಿದ್ದೀನಿ, ನೀವ್ಯಾಕೆ ನಂಬ್ತಿಲ್ಲ? ಹಣೆ ಕುಂಕುಮ ಇಟ್ಟಿದ್ದೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. ಇವಳು ಎದ್ದೇಳ್ಬೇಕು ಅಂದೆ, ಎದ್ದೇಳ್ಬೇಕು ಅಷ್ಟೇ. ತ್ರಿನೇನಿ ಎದ್ದೇಳು, ಎದ್ದೇಳು ತ್ರಿನೇನಿ, ತ್ರಿನೇನಿ ಎದ್ದೇಳು, ಎದ್ದೇಳು ತ್ರಿನೇನಿ. ವಿಶಾಲ್ ಪ್ಲೀಸ್, ಪ್ರಾಣ ಹೋದ್ಮೇಲೆ ಎದ್ದೇಳು ಅಂದ್ರೆ ಹೇಗೆ? ಡಾಕ್ಟರ್, ನೈನಿಗೆ ನನ್ನ ಮಾತು ಕೇಳಿಸ್ತಿದೆ, ಕೇಳಿಸ್ಬೇಕು. ನೈನಿ, ಏ ನೈನಿ, ನಾನಿದ್ದೀನಿ, ನಿಮ್ಮನ್ನು ಕಾಪಾಡ್ಕೋತೀನಿ ಯಜಮಾನ್ರೆ ಅಂತ ಕಿವಿ ಕಿತ್ತೋಗೋ ಥರ ಯಾವಾಗಲೂ ಹೇಳ್ತಿದ್ದೆ ನೀನು. ಇವಾಗ ನಾನು ಹೇಳೋದು ನೀನು ಕೇಳಲ್ವಾ? ಹಾ, ಕಾಂಟಾಗಿ ನೀನು ಮಾತಾಡ್ತಿರಣೇನೆ. ನೀನು ಸತ್ತೋದ್ರೆ ನನ್ನನ್ನು ಕಾಪಾಡ್ದವಳಾಗ್ಬಿಡ್ತೀಯ. ಹಾಗಾಗ್ಬಾರ್ದು. ನೀನು ದೊಡ್ಡವಳಂತ ಅನ್ನಿಸ್ಕೊಂಡು ನಿನಗೆ ಪೂಜೆಗಳು ಮಾಡ್ತಾ ನೀನು ಹಾಕಿದ ಪ್ರಾಣ ಭಿಕ್ಷೆಯಿಂದ ನಾನು ಬದುಕ್ತಿದ್ದೀನಿ ಅಂತ ಯಾರು ಮಾತಾಡಬಾರ್ದು. ಈ ಸೂರ್ಯದೇವ ವಿಶಾಲ್ ಯಾವತ್ತೂ ಯಾರ ಹತ್ರನೂ ಸೋಲಲ್ಲ. ನಿನ್ನ ಹತ್ರ ಅಂತೂ ಆ ಪರಿಸ್ಥಿತಿನೇ ಬರಬಾರ್ದು. ನೀನು ಯಾವುದೇ ಪರಿಸ್ಥಿತಿಲೂ ಜೀವಂತವಾಗಿ ಆಚೆ ಬರಬೇಕು. ತ್ರಿನೇನಿ ಹೇಳ್ತಿದ್ದೀನಲ್ಲ, ಎದ್ದೇಳು, ಎದ್ದೇಳು ನೈನಿ, ಎದ್ದೇಳು ನೈನಿ, ಎದ್ದೇಳು, ಎದ್ದೇಳು ತ್ರಿನೇನಿ. ನನ್ನ ರಕ್ತ, ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆದರೆ ನನ್ನ ರಕ್ತ ನನಗೆ ವಾಪಸ್ ಕೊಡು. ವಿಶಾಲ್, ವಿಶಾಲ್ ಏನ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಸ್ವಲ್ಪ ಸುಮ್ಮನೆ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ತ್ರಿನೇನಿ, ನಾನು ಹೇಳ್ತಿದ್ರೆ ನಿನಗೆ ಕೇಳಿಸ್ತಿಲ್ವಾ? ಅರ್ಥ ಆಗ್ತಿಲ್ವಾ? ಆದ್ರೂ ನೀನ್ ಸತ್ತೋದ್ರೆ ನನ್ನನ್ನು ಹೇಗೆ ಕಾಪಾಡ್ತೀಯ? ನೋ, ಇನ್ನೊಂದ್ಸಲ ನನ್ಗೆ ಯಾರಾದರೂ ವಿಷ ಕೊಡಲ್ಲ ಅಂತ ಗ್ಯಾರಂಟಿ ಏನು?
ಆಕ್ಸಿಡೆಂಟ್ ಆಗಲ್ಲ ಅಂತ ಗ್ಯಾರಂಟಿ ಏನು? ಇನ್ನೊಂದ್ಸಲ ನನ್ನ ಪ್ರಾಣಕ್ಕೆ ಅಪಾಯ ಬರಲ್ಲ ಅಂತ ಏನು ನಂಬಿಕೆ ಹೇಳು? ನನ್ನನ್ನು ಯಾರಾದರೂ ಸಾಯಿಸ್ಬೇಕು ಅಂದ್ರೆ, ನನ್ನನ್ನು ಯಾರಾದರೂ ಸುಟ್ಟಾಕ್ಬೇಕು ಅನ್ಕೊಂಡ್ರೆ ನೋ. ಕ್ರೂರವಾಗಿ ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡ್ರೆ ಹಾ, ಅವಾಗ ಕಾಪಾಡೋದಕ್ಕೆ ನೀನ್ ಬರ್ತೀಯಾ? ಹಾ, ಬರ್ತೀಯಾ ಬರಲ್ವಾ? ಉತ್ತರ ಕೊಡು ನೈನಿ, ಹೇಳೋ ಹೇಳೋ. ಹೇಳಲ್ವಾ? ಅಂದ್ರೆ ಇವತ್ತಿನವರೆಗೂ ನನಗೆ ಅಪಾಯ ಇದೆ ಅಂತ ನೀನ್ ಮಾತ್ರ ತಡೀತೀಯಾ ಅಂತ ಹೇಳಿದ್ದೆಲ್ಲ ಬರೀ ಸುಳ್ಳಲ್ವಾ? ಹೋಗ್ಲಿ, ಅದನ್ನಾದ್ರೂ ಹೇಳ್ಬಿಟ್ಟು ನೀನು ಸಾಯಕ್ಕಾಗ್ತಿರ್ಲಿಲ್ವಾ? ಮಾತಾಡುತ್ತೇನೆ, ಮಾತಾಡು. ಎಲ್ಲರ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಮಾಡಿ ನೀನ್ ಸತ್ತೋಗ್ತೀನಿ ಅಂದ್ರೆ ನಾನು ಹೇಗೆ ಒಪ್ಕೋತೀನಿ? ಒಪ್ಕೊಳ್ಳಲ್ಲ. ನೋ ನೋ ನೋ. ವಿಶಾಲ್ 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 ಮುಂದೆ ಬರ್ಬಿಡಿ, ಮುಂದೆ ಬರ್ಬಿಡಿ. ಬೇಡ. ವಿಶಾಲ್, Get back. ವಿಶಾಲ್, ಕಂಟ್ರೋಲ್ ಯುವರ್ ಸೆಲ್ಫ್. ನೋ ನೋ, ಯಾರು ಮುಂದೆ ಬರಕ್ ಟ್ರೈ ಮಾಡಬೇಡಿ. ವಿಶಾಲ್ 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 ನೋ. ವಿಶಾಲ್ ವಿಶಾಲ್ ನನ್ನ ಮಾತು ಕೇಳೋ. ಸತ್ತಿದ್ದಾಳೆ ಅಂತ ಹೇಳಿರೋ ನೈನಿನ ನಾನೇನ್ ಮತ್ತೆ ಸಾಯಿಸಲ್ಲ. ಆದ್ರೆ ಇವಳಿಂದ ನಾನು ಬದುಕಿದ್ದೀನಿ ಅಂತ ನೀವೆಲ್ಲರೂ ಕೂಡ ನನ್ನ ಕಡೆ ನೋಡ್ತಿದ್ರೆ ಆ ಕನಿಕರದ ನೋಟ ನನ್ನನ್ನು ಸಾಯಿಸ್ಬಿಡುತ್ತೆ ಪ್ರತಿ ಕ್ಷಣ. ಅದನ್ನ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಸತ್ತೋಗ್ಬೇಕು ಅಂತ ಡಿಸೈಡ್ ಆಗಿದೆ. ನನಗೆ ನಾನು ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ. ವಿಶಾಲ್ ವಿಶಾಲ್ ನನ್ನ ಮಾತು ಕೇಳು ಪ್ಲೀಸ್. ಅಯ್ಯೋ, ನನ್ ಮಾತ್ ಕೇಳಪ್ಪ. ವಿಶಾಲ್ ವಿಶಾಲ್ ಬೇಡ, ವಿಶಾಲ್ ವಿಶಾಲ್ ಗೆಟ್ ಬ್ಯಾಕ್. ವಿಶಾಲ್ ಅದು ಹಾಗಲ್ವೋ. ಬೇಡ ಮಗನೇ. ಸ್ಟೆಪ್ ಬ್ಯಾಕ್, ಸ್ಟೆಪ್ ಬ್ಯಾಕ್, ಗೆಟ್ ಬ್ಯಾಕ್. ವಿಶಾಲ್ ವಿಶಾಲ್ ನನ್ನ ಮಾತು ಕೇಳು. ಡ್ಯಾಡಿ, ನನ್ನ ಪ್ರಾಣ ಹೋಗ್ಬಾರ್ದು ಅಂತ ಅಲ್ವಾ ಈ ನೈನಿನ ನನಗೆ ಕೊಟ್ಟು ಮದುವೆ ಮಾಡಿದ್ದು? ಹೌದು ಹೌದು. ಪ್ರತಿ ಕ್ಷಣ ನನ್ನನ್ನು ಕಾಪಾಡ್ತಾಳೆ ಅಂತ ತಾನೆ ಇವಳು ನಮ್ಮನೇಲೇ ಇದ್ದಿದ್ದು. ಹೌದು ಹೌದು. ಇವಾಗ ಈ ಚಾಕು ನನ್ನ ಪ್ರಾಣ ತೆಗೆಯೋವಾಗಾದ್ರೂ, ನನ್ನ ಕೈನ ಕುಯ್ಕೊಳ್ಳೋವಾಗಾದ್ರೂ ನೀವು ಕರ್ಕೊಂಬಂದಿರೋ ಇತ್ರಿ ನೈನಿ ಕಾಪಾಡಬೇಕು. ಅಂದ್ರೆ ಈಗ ನನಗೆ ಪ್ರಾಣಾಪಾಯ ಇದೆ. ನನ್ ಮಾತು ವಿಶಾಲ್ ಕೇಳೋ. ವಿಶಾಲ್ ವಿಶಾಲ್ ನೋ. ವಿಶಾಲ್ ನನ್ನ ಮಾತು ಕೇಳು ಪ್ಲೀಸ್. ಏಯ್ ತ್ರಿನೈನಿ, ಇಲ್ಲಿ ನೋಡ್ ಚಾಕುನ. ನಿನ್ ಕಣ್ ಮುಂದೆನೆ ಸತ್ತೋಗ್ತೀನಿ. ಕಾಪಾಡ್ತೀಯಾ? ಹಾ, ಹೇಳ್ದಿಲ್ಲ ಕಾಪಾಡ್ತೀನಿ ಅಂತ. ಈಗ ನನಗೆ ಪ್ರಾಣಾಪಾಯ ಇದೆ. ನನಗೆ ಕಾಣಿಸುತ್ತಲ್ವಾ? ನಿನ್ಗೆಲ್ಲ ಮೊದಲೇ ಗೊತ್ತಾಗುತ್ತಲ್ವಾ? ಬಾಯ್ ಬಿಡು, ಬಾಯ್ ಬಿಡು, ಬಾಯ್ ಬಿಡು. ತ್ರಿನೇನಿ, ನನಗೆ ಪ್ರಾಣಾಪಾಯ ಇದೆ ಈಗ. ಬಾ ತ್ರಿನೇನಿ, ಬಾ ತ್ರಿನೇನಿ, ಕಮಾನ್. ವಿಶಾಲ್ 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 ವಿಶಾಲ್
ಶಿ ಈಸ್ ಔಟ್ ಆಫ್ ಡೇಂಜರ್. ಈ ತರ ಆಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೈನಿ ನನ್ನ ನೈನಿ ವಿಶಾಲ್ ನಿನ್ನನ್ನು ಕಾಪಾಡ್ದ ನೈನಿ. ಹೌದಮ್ಮ, ಅವನೇ ನಿನ್ನ ಕಾಪಾಡಿದ್ದು. ಈಗಲೇ ವಿಶಾಲ್ ನಿನ್ನ ನಿಜವಾಗ್ಲೂ ಪ್ರೀತಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಏಯ್ ತ್ರಿನಯನಿ, ಇಲ್ಲಿ ನೋಡ್ ಚಾಕುನ. ನಿನ್ ಕಣ್ ಮುಂದೆನೆ ಸತ್ತೋಗ್ತೀನಿ. ಹೌದು ಹೌದಮ್ಮ ನೈನಿ, ನೀವಿಬ್ರು ಒಬ್ರಿಗೋಸ್ಕರ ಒಬ್ರು ಇದ್ದೀರಿ ಅಂತ ಇವತ್ತು ನನಗೆ ಅರ್ಥ ಆಯ್ತು. ಸರ್ ಪ್ಲೀಸ್ ಪೇಷಂಟಿಗೆ ಸ್ವಲ್ಪ ರೆಸ್ಟ್ ಕೊಡಿ ಪ್ಲೀಸ್. ನೀವೆಲ್ಲ ಸ್ವಲ್ಪ ಹೊರಗೋಗಿ ಪ್ಲೀಸ್ ಪ್ಲೀಸ್ ಸರ್, ಹೊರಡಿ ಪ್ಲೀಸ್. ಮುಂದೆ ಬರೋ ಯೋಗ ನನ್ನ ಕಣ್ಣಿಗೆ ಇವಾಗಲೇ ಕಾಣಿಸ್ತಿದೆ ಅಕ್ಕ. ಅಷ್ಟೇ ಅಲ್ವೇನೋ, ವಿಶಾಲ್ ನೈನಿಗೆ ಡಿವೋರ್ಸ್ ಕೊಟ್ರೆ ಅವನ್ಗೆ ಬಾಳೆ ಎಲೆಯಲ್ಲಿ ಒಂದು ತುತ್ತು ಬಡಿಸಿ ನಾವು ಬಂಗಾರದ ತಟ್ಟೆಲಿ ಊಟ ಮಾಡ್ಬೋದು. ಮತ್ತೆ ಜಗದೀಶ್ ಭಾವ ಮಗ ಕಟ್ಕೊಂಡು ಹೇಳ್ತೀನಿ ಬಿಟ್ಬಿಟ್ಟ ಅಂತ ಕೊರಗ್ತಾ ಇರ್ತಾನೆ. ಪಾಪ ಅಹಲ್ಯಕ್ಕನ್ ಜೊತೆ ಬಾವ ಕೂಡ ಒಂದ್ ಗ್ಲಾಸ್ ಇಟ್ಕೊಂಡು ಕೂತ್ಕೋತಾನೆ ಅನ್ಸುತ್ತೆ ಅಕ್ಕ. ಅಮ್ಮ, ವಿಕ್ರಾಂತ್ ಎಲ್ಲಿದ್ದಾನೆ? ಅವನ್ ಹುಚ್ಚ ಕಣೋ, ನನ್ ಕಾಲಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋದ. ನಿಮ್ಮ ಆಶೀರ್ವಾದ ತಗೊಂಡು ಹೋದ್ನಾ? ಏನ್ ವಲ್ಲಭ, ಅದನ್ನೇನ್ ಐರನ್ ಲೆಗ್ ಅನ್ಕೊಂಡ್ಯಾ? ಗೋಲ್ಡ್. ಆ ಬಂಗಾರದ ಕಾಲ್ಗಳಿಗೆ ವಜ್ರಭರಿತ ಪಾದರಕ್ಷೆ ಹಾಕೊಳ್ಳೋ ದಿನ ಕಮಿಂಗ್ ಸೂನ್, ಯು ನೋ. ನಿಜ, ಮೊಬೈಲ್ ರಿಂಗ್ ಆಗ್ತಾ ಇದೆ. ಹಾಸಿನಿ ಕಾಲ್ ಮಾಡ್ತಿದ್ದಳು ಕಣೋ. ಹಾಸ್ಪಿಟ್ಲ್ಗೆ ಹೋಗಿದ್ರಲ್ಲ, ನೈನಿ ಹೋಗಿದ್ ವಿಷಯನೇನೋ. ಅಕ್ಕ ಪ್ಲೀಸ್ ಸ್ಪೀಕರ್ ಆನ್ ಮಾಡಕ್ಕ. ಈ ಬ್ಯಾಡ್ ಬಾಯ್ ಗುಡ್ ನ್ಯೂಸ್ ಕೇಳಿ ತುಂಬಾ ದಿನ ಆಗೋಯ್ತು. ಹೇಳು ಹಾಸಿನಿ. ಹೇಳ್ಬೇಕು ಅಂತಾನೆ ಫೋನ್ ಮಾಡ್ದೆ ಅತ್ತೆ. ತಲೆ ಹರಟೆ. ಹೇಯ್, ಬೇಗ ಹೇಳಿ ಸಾಯಿ. ಸ್ಪೀಕರ್ ಆನ್ ಮಾಡಿದ್ದೀರಾ? ಏನ್ರಿ ನೀವು ಇದ್ದೀರಾ?
ಹಾಸಿನಮ್ಮ, ನಿಮ್ ಮಾವ ಪರುಷು ಕೂಡ ಇದೀನಮ್ಮ. ನೀನ್ ತಡ ಮಾಡ್ದೆ, ವಿಷಯ ಏನು ಅಂತ ಹೇಳಮ್ಮ. ನೈನಿ ಬಗ್ಗೆನೇ ಹೇಳ್ಬೇಕು ಅಂತ ಮಾಡಿದೀನಿ. ಏಯ್, ಅವಳು ಸತ್ ಹೋದ್ಲು ಅಂತ ಹೇಳಕ್ಕೆ ಇಷ್ಟ ತನಕ ಬೇಕಾ? ಕ್ರೇಜಿ ಗರ್ಲ್, ಐ ಡೋಂಟ್ ಲೈಕ್ ಇಟ್. ನೈನಿ ಯಾಕೆ ಸಾಯ್ತಾಳೆ ಅತ್ತೆ? ವಾಟ್? ಸಾವಿನ ಹಾಸಿಗೆ ಮೇಲೆ ಮಲ್ಕೊಂಡೋಳು ಮತ್ತೆ ಕಣ್ಣು ಹೇಗೆ ತೆಗಿತಾಳೆ ದೊಡ್ಡ ಸೊಸೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ಳಿ. ಕಂಟ್ರೋಲ್ ಪರುಷು, ಕಂಟ್ರೋಲ್. ಏಯ್, ಏನ್ ಕತೆ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ವಿಷಯನ್ ಹೇಳೋಕಂತಾನೆ ಮಾಡಿದೀನ್ರಿ. ಏನು ಹೇಳ್ದೇನೆ ಇಂಥ ವಿಷಯದಲ್ಲಿ ತಡ ಮಾಡಬಾರ್ದು ಹಾಸಿನಮ್ಮ. ಅದ್ಭುತನ ಕಣ್ಣಾರೆ ನೋಡ್ದೆ ಮಾವ. ನಯನಾನಂದ. ಏ ಹಾಸಿನಿ, ನೀನ್ ಅದೇನ್ ಅದ್ಭುತ ನೋಡ್ದೆ ಅಂತ ಬೇಗ ಹೇಳಿ ಫೋನ್ ಇಡು. ಸರಿ ಅತ್ತೆ, ಉಸಿರು ತಗೊಳ್ದೇನೆ ಹೇಳ್ಬಿಟ್ಟು ಫೋನ್ ಇಡ್ತೀನಿ, ಕೇಳಿಸ್ಕೊಳ್ಳಿ. ದೇವ್ರ ಹೆಸರು ಹೇಳಿದ್ರೆ ಕೋಪ ಮಾಡ್ಕೋತಿದ್ ವಿಶಾಲ್ ವಿಭೂತಿ ಹಚ್ಕೊಂಡು, ಪಂಚೆ ಉಟ್ಕೊಂಡು, ಕತ್ತಿಗೆ ರುದ್ರಾಕ್ಷಿ ಮಾಲೆ ಹಾಕೊಂಡು ಪೂಜೆ ಮಾಡ್ಕೊಂಡು ಗಂಗಾಜಲ ತಗೊಂಡ್ ಬಂದು ನೈನಿ ಹಣೆಗೆ ಕುಂಕುಮ ಇಟ್ಟು ಸಂಜೀವಿನಿನ ಬಾಯಲ್ ಹಾಕಿ ನರನಾಡಿಗಳಲ್ಲಿ ಚೈತನ್ಯ ತುಂಬಿಸಿ ಹೋದ ನೈನಿ ಪ್ರಾಣನ ವಾಪಸ್ ತರಿಸಿದ ಶ್ರೀಮಾನ್ ಸೂರ್ಯದೇವರ ವಿಶಾಲ್ ಅವರು ಅಂದ್ರೆ ನೈನಿ ಗಂಡ ಈಗ ದೇವರಾಗ್ಬಿಟ್ಟ, ಈಗ ದೇವರಾಗ್ಬಿಟ್ಟ, ಈಗ ದೇವರಾಗ್ಬಿಟ್ಟ, ಈಗ ದೇವರಾಗ್ಬಿಟ್ಟ. ಅಯ್ಯಪ್ಪ, ವಿಷನ್ ಹೇಳ್ಬಿಟ್ಟೆ ಅತ್ತೆ. ಓವರ್, ಬಾಯ್, ಟಾಟಾ, ಗುಡ್ ನೈಟ್. ಅಬ್ಬಾ, ವಿಶಾಲ್, ಕೋಪ ಮನುಷ್ಯನಿಗೆ ಹೊರತು ಮನಸ್ಸಿಗಲ್ಲ ಅಂತ ನಿರೂಪಿಸ್ಬಿಟ್ಟೆ ಅಪ್ಪ. ನಿನ್ನ ಕಾಪಾಡೋದಿಕ್ ಬಂದ ನೈನಿನ ನೀನೇ ಅವಳು ಪ್ರಾಣ ಉಳಿಸ್ಬಿಟ್ಟೆ. ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ದೇವತೆಯನ್ನ ಕಾಪಾಡಿ ದೇವರಾದ ನನ್ನ ಮೊಮ್ಮಗ. ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರ ಅಂತ ಎಲ್ರಿಗೂ ಅರ್ಥ ಆಗೋ ಥರ ಇನ್ ಸಾಕ್ ಮಾಡ್ತೀರಾ? ಪ್ಲೀಸ್ 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 ಪ್ಲೀಸ್. ನಿಮ್ ಇಷ್ಟ ಬಂದಾಗ ಮಾತಾಡಿದ್ರೆ ಕೇಳೋದಕ್ಕೆ ನಾನೇನು ಹುಚ್ಚ ಅಲ್ಲ. ನೈನಿ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ತಾನೇ ನೀನು ಅವಳನ್ನ ಕಾಪಾಡಿದ್ದು. ಸ್ಟಾಪ್ ಇಟ್ ಅದ್ಗೆ. ನಾನು ಜಸ್ಟ್ ಸ್ಟಾಪ್ ಇಟ್. ಪ್ರೀತಿ ಗೀತಿ ಏನೂ ಇಲ್ಲ. ಅವಳು ಬದುಕ್ತಾಳೆ ಅಂತಲ್ಲ, ನನ್ನ ಬದುಕಿಗೆ ಅರ್ಥ ಇಲ್ಲದೆ ಹೋಗುತ್ತೆ ಅಂತ ಹಾಗೆ ಮಾಡಿದೆ ನಾನು. ಏನೋ ನೀನಂತ ಇರೋದು? ಡ್ಯಾಡಿ, ನನಗೆ ಹೇಳಕ್ ಬಿಡದೆ ನಿಮಗೆ ನೀವೇ ಊಹೆ ಮಾಡ್ಕೊಂಡ್ರೆ ಆಗೋಗುತ್ತಾ? ತ್ರಿನೈನಿ ನನ್ನನ್ನು ಕಾಪಾಡಿ ಸತ್ತೋದ್ರೆ ಅವಳಿಂದಾನೇ ನಾನು ಬದುಕ್ತಿದ್ದೀನಿ ಅನ್ನೋ ಫೀಲಿಂಗಲ್ಲಿ ನಾನು ಬದುಕಕ್ಕಾಗಲ್ಲ. ಯಾಕೆ ಆ ರೀತಿ ಮಾತಾಡ್ತೀವಿ ವಿಶಾಲ್? ಇದಕ್ಕಿಂತ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಜೀವಕ್ಕೆ ಜೀವ ಅಜ್ಜಿ. ನನ್ನನ್ನು ಕಾಪಾಡಿದ ನೈನಿನ ನಾನು ಕಾಪಾಡಿದ್ದೀನಿ.
ಋಣ ತೀರಿಸ್ಬಿಟ್ಟಿದ್ದೀನಿ. ದಟ್ಸ್ ಆಲ್. ಅಂದ್ರೆ ಋಣ ತೀರು ಹೋಯ್ತಾ? ಹಾಗಾದ್ರೆ ನೀನು ಅನ್ಕೊಂಡಿದ್ದೆ ಸರಿನಾ? ಇನ್ನೇನ್ ಮಾಡ್ಬೇಕು? ಹಾ, ಏನ್ ಮಾಡ್ಬೇಕು ಹೇಳಿ? ಇವಳು ಪೂರ್ತಿಯಾಗಿ ಗುಣ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿಸಿ ಊರಿಗೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ತೀನಿ. ಹ್ಯಾಪಿನಾ? ಓಕೆನಾ? ಹಾ, ಅಷ್ಟು ಈಸಿಯಾಗಿ ಹೇಗೆ ಹೇಳ್ತೀಯ ವಿಶಾಲ್? ನೀನ್ ನೈನಿನ್ ಕಾಪಾಡಿದ ರೀತಿ ನೋಡಿ ನೀವಿಬ್ರು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಶಾರುಖ್ ಖಾನ್ ಕಾಜಲ್ ಅನ್ಕೊಂಡಿದ್ದೆ. ನಾವ್ ಅನ್ಕೊಂಡಿರೋದು ನಿಜ ಅಲ್ಲ, ಕಟ್ಟು ಕತೆ ಅಂತ ತೋರ್ಸಿರೋ ಪ್ರೀತಿ ಕೂಡ ಸುಳ್ಳು ಅಂತ ನಿರೂಪಿಸ್ಬಿಟ್ಟೆ. ಹೈ, ನಿಜವಾಗ್ಲೂ ನಿನ್ಗೆ ನೈನಿ ಮೇಲೆ ಪ್ರೀತಿ ಇಲ್ವಾ? ಇಲ್ಲ, ಇಲ್ವೇ ಇಲ್ಲ. ಇದೇ ಮಾತು ಇದಕ್ಕೂ ಮುಂಚೆನೂ ಹೇಳಿದ್ದೀನಿ ನಾನು. ಇವಾಗ ಹೇಳು, ಇವಾಗ ಹೇಳು. ನೀನು ಇಟ್ಕೊಂಡಿರೋ ಬೊಟ್ಟು ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ಹಾಕೊಂಡಿರೋ ರುದ್ರಾಕ್ಷಿ ಮೇಲೆ ಆಣೆ ಮಾಡಿ ಹೇಳು, ಹೇಳು. ಹೌದು ವಿಶಾಲ್, ಏನು ಇಲ್ಲ ಅಂದ್ರೆ ಈ ವೇಷ ಯಾಕೆ? ಹೇಳು ವಿಶಾಲ್, ಹೇಳೋ. ಹೇಳೋ ಅವಶ್ಯಕತೆ ಇಲ್ಲ. ಈ ರುದ್ರಾಕ್ಷಿ ನೋಡೇ ಅಲ್ವಾ ನಿಮಗ್ ನನ್ನ ಮೇಲೆ ಅನುಮಾನ ಬರ್ತಿರೋದು? ವಿಶಾಲ್, 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 ಏನ್ ಮಾಡ್ದ್ಯೋ ನೀನು? ವೇಷ ಅಂದ್ರಿ ಅಲ್ವಾ ಅಜ್ಜಿ, ಅದಕ್ಕೆ ತೆಗೆದುಬಿಟ್ಟೆ. ಮನ್ಸಿಂದಾನು ತೆಗ್ದು ಹಾಕ್ತೀಯಾ? ಮನ್ಸಲ್ಲಿ ಭಕ್ತಿ ಮಾತ್ರ ಅನ್ಕೊಂಡ್ರೇನೋ. ನೀವು ನನ್ನ ಹೆಂಡತಿ ಅಂತ ಹೇಳ್ತಿರೋ ನಯನಿ ಕೂಡ ಇಲ್ಲ. ಮತ್ತೆ ನಮ್ದೇ ಇರೋವನು ಗುಡಿಗೆ ಯಾಕೆ ಹೋಗಿದ್ದೆ? ನೈನಿ ಬದುಕಿದ್ರೇನೆ ನಾನು ಋಣದ ಪಾಲ್ ಆಗದೆ ಇರ್ತೀನಿ ಅಂತ ಚೆನ್ನಾಗಿ ಅರ್ಥ ಆಯ್ತು. ಖರ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದೆ, ಆದರೂ ಗ್ಯಾರಂಟಿ ಇಲ್ಲ ಅಂದ್ರು ಡಾಕ್ಟ್ರು. ಹರಕೆ ತೀರ್ಸಿದ್ರೆ ಬದುಕ್ತಾಳೆ ಅಂತ ಸ್ವಾಮೀಜಿ ಹೇಳಿದ್ರು ಅಂತ ಶಿವ ಹೇಳ್ದ. ಮಾತು ತಗೊಂಡ. ಕೇವಲ ಅದಕ್ಕೋಸ್ಕರ ಹೆಜ್ಜೆ ಮುಂದೆ ಇಟ್ಟೆ, ದೇವ್ರಿಗೋಸ್ಕರ ಅಲ್ಲ. ಬದಲಾದೆ ಅಂದ್ಕೊಂಡೆ, ಒಳ್ಳೆಯವನಾದೆ ಅಂದ್ಕೊಂಡೆ.
ನಾವೇ ತಪ್ಪಾಗಿ ತಿಳ್ಕೊಂಡಿವಿ ಅಂತ ಇಷ್ಟು ಬೇಗ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಕಣೋ, ಥ್ಯಾಂಕ್ಸ್. ಡ್ಯಾಡಿ, ನಾನು ಯಾವಾಗಲೂ ಕ್ಲಾರಿಟಿಲೇ ಇರ್ತೀನಿ. ನೀವು ಕನ್ಫ್ಯೂಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಡ್ರೆಸ್ ಹಾಕೊಂಬರ್ತೀನಿ. ವಿಶಾಲ್ ಯಾವತ್ತೂ ಹೀಗಿರಲ್ಲ. ವಿಶಾಲ್, ಬೇಜಾರು ಮಾಡ್ಕೋಬೇಡಿ ಬಾವ. ನನಗೆ ಗೊತ್ತಮ್ಮ, ಗಾಯತ್ರಿ ಯಾವಾಗ ನನಗೆ ಬಿಟ್ಟು ಹೋದ್ಲೋ, ಸಂತೋಷ ಕೂಡ ನನ್ನ ಜೊತೆ ಜಾಸ್ತಿ ದಿನ ಇರಲ್ಲ ಅಂತ. ಅಕ್ಕ, ಜಸ್ಟ್ ಅರ್ಧ ಗಂಟೆ ಹಿಂದೆ ಇದೇ ಹಾಲಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ತಲೆ ಎತ್ತಿ ಮನೆ ವೈಭವವನ್ನ ಅನುಭವಿಸ್ತಿದ್ದ ನಿನ್ನನ್ನ ವಿಶಾಲ್ ಹೇಗೆ ಹಾಳು ಮಾಡ್ದಂತ ನೋಡಿದ್ಯಾ? ಸುಮ್ಮನೆ ರೀ ಮವ, ನನ್ನ ಹೆಂಡತಿ ಹುಚ್ಚಿ. ಅವನೆಲ್ಲಿ ಪೂಜೆ ಮಾಡ್ತಾನೆ? ನಮ್ಮನ್ನು ಫೂಲ್ ಮಾಡಕ್ ಹಾಗೇಳಿರ್ಬೇಕು. ವಲ್ಲಭ, ಹಾಸಿನಿ ಸರಿಯಾಗಿ ಹೇಳ್ದೇ ಇರ್ಬೋದು, ಆದ್ರೆ ಸುಳ್ಳು ಮಾತ್ರ ಹೇಳಲ್ಲ. ಅಮ್ಮ, ನೀವು ಶಾಕಿಂದ ಆಚೆ ಬರಲಿಲ್ಲ ಅಂದ್ರೆ ಅದೇ ನಿಜ ಆಗಿ ವಿಶಾಲ್ ಕೊಟ್ಟಿರೋ ಏಟಿಂದ ಜೀವನ ಪೂರ್ತಿ ಸುಧಾರಿಸ್ಕೊಳ್ಳಲ್ಲ. ಫೋನ್ ಮಾಡೋನ್ಗೆ. ವಿತ್ ಮೈ ಪ್ಲೆಜರ್ ಅಕ್ಕ. ಇಟ್ಸ್ ರಿಂಗಿಂಗ್. ಸ್ಪೀಕರ್ ಆನ್ ಮಾಡಿದ್ನಕ್ಕ. ಹಲೋ ಅಮ್ಮ. ಟಿವಿಲಿ ನ್ಯೂಸ್ ಬರ್ದೇ ಹೋದ್ರು ನೀನು ಆ ತ್ರಿನಯನಿನ ಬದುಕಿಸ್ತೆ ಅಂತ ಕೇಳ್ಪಟ್ಟೆ. ನಾನು ಬದುಕ್ಸೋದೇನಮ್ಮ, ಎದ್ದು ಹೇಳ್ತೀಯ ಸಾಯ್ತೀಯ ಅಂತ ಚಾಕು ತಗೊಂಡು ಕ್ಲಿಯರಾಗಿ ಕೇಳಿದ್ದೀನಿ. ಚಾಕುನಾ? ಹೌದಮ್ಮ. ಯಾರೋ ಸ್ವಾಮೀಜಿ ಹೇಳಿದ್ರು ಅಂತ ದೇವರಿಗೆ ಹರಕೆ ತೀರಿಸಿದ್ರೆ ಅವಳು ಬದುಕ್ತಾಳೆ ಅಂತ ಹೇಳಿದ ಮೇಲೆ ನಾನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಗುರಿಯಾದೆ. ದೇವ್ರ ಮೇಲೆ ನಂಬಿಕೆ ಇಲ್ದಿದ್ರು ನೈನಿ ಬದುಕಿದ್ರೆ ಋಣ ತೀರ್ಸ್ಕೋತೀನಿ ಅಂತ ಅಂದ್ಕೊಂಡೆ ನಾನು. ಅದಕ್ಕೆ ನಾನು ಪೂಜೆ ಮಾಡಿದೆ, ಹಣೆ ಕುಂಕುಮ ಇಟ್ಟೆ. ಆಗಲೂ ಅವಳು ಕಣ್ ತೆಗೀದಿದ್ರೆ ಅವಳು ಕೊಟ್ಟ ಪ್ರಾಣ ಭಿಕ್ಷೆಯಿಂದನೇ ನಾನು ಬದುಕಬೇಕಾಗುತ್ತೆ ಅಂತ ಕೂಗಾಡ್ಬಿಟ್ಟೆ. ಭಯ ಬಿದ್ದು ಬದುಕಿದ್ಲೇನೋ ಅಂತಾನೂ ಗೊತ್ತಾಗ್ತಿಲ್ಲ. ನೀನು ಅವಳಿಗೆ ರಕ್ತದಾನ ಕೂಡ ಮಾಡ್ದಂತಲ್ಲ ಬ್ರೋ? ಹೌದು, ನಿಜ. ನೀನು ಹೇಳ್ದಾಗೆ ಅದು ಕೇವಲ ದಾನ. ಆ ಸಿಚುವೇಶನಲ್ಲಿ ನಮ್ಮ ಮನೆ ಕೆಲಸದವಳಿದ್ರು ಸರಿ, ನಾನು ಹಾಗೇ ಮಾಡ್ತಿದ್ದೆ. ವೆರಿ ಗುಡ್ ವಿಶಾಲ್. ನೀನ್ ಈ ಒಳ್ಳೆ ಮನ್ಸಿಗೆ ನಾನು ತಲೆ ಬಾಗ್ತೀನಿ. ಆದ್ರೆ ಈಗ ನಯನಿನ ಊರಿಗೆ ಬಿಟ್ಟು ಬರ್ತೀಯಾ ಅಥವಾ ಮನೆಗೆ ಕರ್ಕೊಂಡು ಬರ್ತೀಯಾ? ಅವಳನ್ನ ಶಾಸ್ತ್ರಿಗಳ ಮನೇಲಿ ಬಿಟ್ಟು ಬರ್ತೀನಿ ಅಂತ ನಿಂಗೆ ಮಾತು ಕೊಟ್ಟಿದ್ದೀನಲ್ವಮ್ಮ. ಅದನ್ನೇ ಹೇಳ್ತಿರೋದು. ಕಾಪಾಡಿದ್ದಕ್ಕೆ ಇಷ್ಟೆಲ್ಲ ಮಾಡಿರೋ ನೀನು ಪ್ರೀತಿಗೋಸ್ಕರ ನೀನೇನ್ ಬೇಕಾದ್ರೂ ಮಾಡಲ್ಲ ಅಂತ ಗ್ಯಾರಂಟಿ ಏನು? ಬಾಯಿ ಮಾತಿಗೂ ಆಗ ಹೇಳ್ಬೇಡಿ ಅಮ್ಮ.
ಏನಿಲ್ಲ ವಿಶಾಲ್, ನೀನೇನಾದ್ರೂ ಅವಳ ಮೇಲೆ ಅನುಕಂಪ ತೋರಿಸಿದ್ರೆ ಮನೆ ಮುಂದೆ ನನ್ನ ಹೆಣ ನೋಡ್ತೀಯ. ನಾನ್ ಸಾಯ್ತೀನಿ ಅಂತ ಹೇಳಿದ್ದೀನಲ್ವಾ? ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ನನಗೆ ನೀನು ನಿನಗೆ ಕೊಟ್ಟಿರೋ ಮಾತು ಮಾತ್ರ ಮುಖ್ಯ. ಬೇರೆ ಏನೇನೋ ಯೋಚಿಸಿ ನೀವು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಮ್ಮ ಕೂಲ್. ಸರಿ ಬ್ರೋ, ಕೆಲಸ ಆದ್ಮೇಲೆ ಕಾಲ್ ಮಾಡು. ಓಕೆ, ನಾನು ಕಾಲ್ ಮಾಡ್ತೀನಿ. ಹೌದಕ್ಕ, ಸುಸ್ತಾಗಿರೋ ಹುಡುಗಿನ ಕರ್ಕೊಂಡು ಅಷ್ಟು ದೂರ ಕರ್ಕೊಂಡು ಹೋಗ್ತೀಯ ಅಂತ ಜಗದೀಶ್ ಬಾವ ತಡೆದ್ರೆ? ಅಜ್ಜಿನೂ ಕೂಡ ಅಡ್ಡ ಬಂದ್ರೆ ಏನ್ ಮಾಡ್ತೀರಮ್ಮ? ಮಾತು ತಪ್ಪಿ ವಿಶಾಲ್ ನೈನಿನ ಮನೆಗೆ ಕರ್ಕೊಂಡು ಬಂದ್ರೆ ನಾನ್ ಸಾಯಲ್ಲ, ಹೊಸ ದಂಪತಿಗಳು ಕುತ್ತಿಗೆ ಹಿಸ್ಗಿ ಅವ್ರ ಕಥೆ ಮುಗಿಸ್ತೀನಿ. ನಿಮ್ ಜೀವಕ್ಕೆ ನಿಜವಾಗ್ಲೂ ಅದೃಷ್ಟನೇ. ನೀವು ಬದುಕ್ತೀರಾ ಅನ್ಕೊಂಡಿರ್ಲಿಲ್ಲ, ಅವರಿಂದಾನೇ ಇವತ್ತು ನಿಮ್ ಪ್ರಾಣ ಉಳಿತು. ಹೌದು ನೈನಿ, ದೇವ್ರಿಗೆ ನಮಸ್ಕಾರ ಮಾಡ್ದಿರೋ ವಿಶಾಲ್ ಯಜಮಾನ್ರು ಅಮ್ಮನವ್ರಿಗೆ ಹರಕೆ ತೀರ್ಸಿದ್ದಾರೆ ಅಂದ್ರೆ ನಂಬ್ತ್ಯಾ? ನೀನಂದ್ರೆ ಎಷ್ಟಿಷ್ಟ ಅಂತ ಗೊತ್ತಾಯ್ತು. ಗಿಳಿ ಚೆನ್ನಾಗೇ ಮಾತಾಡುತ್ತೆ. ನನ್ಗೂ ಹೆಸರಿದೆ, ಕಾಲ್ ಮೀ ಶಿವ. ಗುಡ್, ಇಂಗ್ಲಿಷ್ ಕೂಡ ಬರುತ್ತಾ? ಸುಮನ ಗೊತ್ತಿರೋದೆಲ್ಲ ನನಗ್ ಕಲ್ಸ್ಕೊಟ್ಟಿದ್ದಾಳೆ. ಓಕೆ. ನೈನಿ, ನೀನು ಆರಾಮವಾಗಿ ಮಲ್ಕೋ. 2 ದಿನದಿಂದ ನಾನೇನು ತಿಂದಿಲ್ಲ. ಹೋಗಿ ಏನಾದ್ರೂ ತಿನ್ಕೊಂಬರ್ತೀನಿ. ನೀನ್ ಮಲ್ಕೋ. ಸರಿ ಶಿವ. ಅಮ್ಮೋರೆ, ಇವಾಗ ಹೇಗಿದ್ಯಾ ನೈನಿ? ಕಷ್ಟ ನೋವು ಎಲ್ಲ ಮರ್ತೋಗಿದ್ದೀನಿ ಅಮ್ಮೋರೆ. ಯಾಕಂದ್ರೆ ನನ್ನನ್ನ ವಿಶಾಲ್ ಯಜಮಾನ್ರು ಕಾಪಾಡಿದ್ರು. ನಂಗೆ ಜೀವನದಲ್ಲಿ ಅಷ್ಟೇ ಸಾಕು. ನನ್ನ ಮಗನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ
ನಾನು ಸ್ವಾರ್ಥದಿಂದ ಯೋಚನೆ ಮಾಡ್ಬಿಟ್ಟೆ. ನೀನಿಷ್ಟು ಕಷ್ಟ ಪಡ್ತಾ ಇದ್ರು ನನ್ನ ಕೈಲಿ ಏನು ಮಾಡಕ್ಕಾಗ್ತಿಲ್ಲ. ಇನ್ನು ಸಾಕು, ನೀನು ಹೊರಟೋಗು. ಎಲ್ಲಿಗೆ ಅಮ್ಮೋರೆ? ನಿಮ್ಮೂರಿಗೆ ಹೊರಟೋಗಮ್ಮ.